ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯಶುದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಆಂಟಿಯರ ಮನೆಗೆ ಬಂದೆ. ಆಂಟಿ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಹಾಕಿದ್ರು, ಚಿಕ್ಕ ಬಾಕ್ಸಿಗೆ ಹಾಕಿದ್ರು. ಹಂಗಾಗಿ ಆಂಟಿ ಬೇರೆದಕ್ಕೆ ಹಾಕಿ ಆಂಟಿ ಅಂತ ಅಂದೆ. ಪಾಟ್ ತೊಗೊಬಂದು ಹಾಕಬೇಕು ಅಂತ ಹೇಳ್ತಾಯಿದ್ರು. ಹಂಗಾಗಿ ನಾನು ಫಸ್ಟೇ ಒಂದು ಸಲ ತುಳಸಿ ಗಿಡ ಹಾಕಿದ್ದೆ, ಅದು ಪೂರ್ತಿ ಎಲ್ಲ ಹೋಗಿತ್ತು ತುಳಸಿ ಗಿಡ. ಹಂಗಾಗಿ ಹಂಗೆ ಇಟ್ಟಿದ್ದೆ ಪಾಟ. ಬೇರೆದು ತಗೊಬಂದು ಹಾಕೋಣ ಅಂತ, ಬೇರೆ ಪಾಟ್ ತಗೊಬರೋಣ, ಮಣ್ಣಿನಲ್ಲಿ ಮಾಡಿರ್ತಾರಲ್ಲ ಅದನ್ನು ತಗೊಬರೋಣ ಅಂತ ಹಂಗೆ ಇಟ್ಟಿದ್ದೆ ಇದನ್ನು ಪ್ಲಾಸ್ಟಿಕ್ದ. ಹಂಗಾಗಿ ಅದು ಹಂಗೆ ಇತ್ತಲ್ಲ ಫ್ರೀಯಾಗಿ. ಅದಕ್ಕೆ ಆಂಟಿಗೆ ಹೇಳಿದೆ, ಆಂಟಿ ಅಲ್ಲಿ ನಮ್ಮ ಮನೇಲಿ ಇದೆಯಲ್ಲ ಅದನ್ನೇ ತಗೊಬಂದು ಹಾಕಿ ಅದಕ್ಕೆ ಅಂತವ. ಆಮೇಲೆ ಆಂಟಿ ಸರಿ ಆಯಿತು ಹಾಕ್ತೀನಿ ಅಂತ ಹೇಳಿ ಇವಾಗ ನನ್ನ ಕೈಲಿ ಹಾಕಿಸ್ತಾ ಇದ್ದಾರೆ ಆಂಟಿ. ಚಿಕ್ಕದಲ್ಲ ಆಟ ಆಡ್ತಿದ್ವಲ್ಲ, ಚಿಕನ್ ಮಟನ್ ಕೂತಾರಲ್ಲ ಆಟ ಆಡ್ತಿದ್ವಿ. ಒಳಗೆಲ್ಲ ಬೇರೆ ಅದಕ್ಕೆ ಮತ್ತೆ ಅದರಿಂದ ಹೋದ್ರೆ ಬರ್ತೈತೆ. ಇದಕ್ಕೆ ನೀನು ಎಲ್ಲ ಬೇರೆ ಜಾಗ ಇಲ್ದನಿಗೆಲ್ಲ ಹಿಂಗೆ ಮಾಡು. ಮಣ್ಣು ಕಲಿಸ್ತಾ ಇದ್ರೆ ಅದ್ರ ಫೀಲೇ ಒಂಥರ ಚಂದ. ಚಿಕ್ಕದ್ರಲ್ಲೆಲ್ಲ ಆಟ ಆಡ್ಬೇಕಾದ್ರೆ, ಅಡುಗೆ ಗುಡ್ಗೆ ಎಲ್ಲ ಆಟ ಆಡ್ಬೇಕಾದ್ರೆ ಮಣ್ಣೆಲ್ಲ ಕಲಿಸ್ತಾ ಇದ್ರಲ್ಲ, ಆ ಫೀಲ್ ಆಗ್ತಾಯಿತ್ತು ನನಗೆ. ಆಂಟಿ ಮನೆಗೆ ಬಂದಾಗ ಚಿಕ್ಕದಾಗಿತ್ತು ಅದು ಮನಿ ಪ್ಲ್ಯಾಂಟು. ಯಾಕೋ ಚೆನ್ನಾಗಿ ಬಂದಿರಲಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿ ಬಂದಿದೆ. ಫಸ್ಟ್ ಕಿಟಕಿ ಮೇಲೆ ಇಟ್ಟಿದ್ರು, ಇವಾಗ ಚೇರ್ ಮೇಲೆ ಇಟ್ಟಿದ್ದಾರೆ. ಅದಕ್ಕೆ ಚೇರ್ ಮೇಲೆ ಇಟ್ಬಿಟ್ಟು ಪೂರ್ತಿ ಬಾಗಿಲಿಗೆಲ್ಲ ಬರೋಂಗೆ ಬೆಳೆದ ಮೇಲೆ ಬರಲಿ ಅಂತ ಹೇಳ್ಬಿಟ್ಟು ದಾರ ಕೊಡ್ತೀನಿ ಕಟ್ಟು ಅಂತ ಅಂದರು. ಹಂಗಾಗಿ ಕಟ್ತಾ ಇದ್ದೆ. ನಾನು ಯಾವಾಗ ತಗೊಬಂದು ಇವಾಗ ಚೆನ್ನಾಗಿ ಕಾಣಿಸ್ತೈತೆ ಅವಾಗ್ಲಿಗಿಂತ. ಅದಕ್ಕೆ ಇನ್ನೊಂದು ಸಲ ನೋಡ್ತಾ ಇದ್ವಿ. ಕಿಟಕಿ ಮೇಲೆ ಇತ್ತಲ್ಲ ಫಸ್ಟು, ಹಂಗೆ ಕಿಟಕಿ ಮೇಲೆ ಇಟ್ಟರೆ ಚೆನ್ನಾಗಿ ಕಾಣುತ್ತಾ, ಇಲ್ಲ ಕೆಳಗೆ ಇಟ್ಟರೆ ಚೆನ್ನಾಗಿ ಕಾಣುತ್ತಾ ಅಂತವ. ಫೈನಲ್ ಆಗಿ ಇವಾಗ ಕೆಳಗಡೆ ಚೇರ್ ಮೇಲೆ ಇಟ್ವಿ, ಚೆನ್ನಾಗಿ ಕಾಣುತ್ತೆ ಅಂತವ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೂ ಆಸೆ ತಗೊಬಂದು ಹಾಕಬೇಕು ಅಂತ, ಯಾಕೋ ಟೈಮೇ ಬರ್ತಾ ಇಲ್ಲ ತಗೊಬಂದು ಹಾಕೋಕ್ಕೆ. ತುಳಸಿ ಗಿಡನೂ ಹೋಗಿ ತುಂಬ ದಿನ ಆಯಿತು, ಯಾಕೋ ಟೈಮೇ ಸರಿ ಇಲ್ವಲ್ಲ. ಹಂಗಾಗಿ ತುಳಸಿ ಗಿಡ ಏನು ಟೈಮ್ ಇಲ್ಲ ಇವಾಗ. ಆಂಟಿ ಮೇಲೆ ಸೇವಂತಿಗೆ ಗಿಡ ಮತ್ತು ಈ ಕಡೆ ತುಳಸಿ ಗಿಡ, ಕಪ್ಪು ತುಳಸಿ, ಕೃಷ್ಣ ತುಳಸಿ ಅಂತೇನೋ ಹೇಳ್ತಾರಲ್ಲ ಅದನ್ನು, ಮತ್ತು ಎಲೆ ಅಂಬು ಹಾಕಿದ್ದಾರೆ. ಮತ್ತು ಅದ್ರ ಜೊತೆ ಗುಲಾಬಿ ಗಿಡನ ನೆಟ್ಟಿದ್ದಾರೆ. ಇವಾಗೆಲ್ಲ ಆಯಿತು, ಹನುಮಂತಪುರಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ ನಾನು ಮತ್ತು ಆಂಟಿ ಇಬ್ಬರೂ. ಓ ನೋಡಿ ಹೆಂಗೆ ಮಾತಾಡ್ತಾರೆ. ಏಯ್ ಅದಕ್ಕೆ ನೋಡಿ ಇವಾಗ ನಾನು ಏನೋ ಬಟ್ಟೆ ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿದೆ ಬಟ್ಟೆ ಎಲ್ಲವ, ಕಡಿಮೆ 400-650 ರೂಪಾಯಿ ಚೆನ್ನಾಗಿರ್ತವೆ. ಬಾ ಅಂತ ಕರ್ಕೊಂಡವ್ರು ನೋಡ್ಕೊಂಡು ಬರೋಣ ಅಂತ, ಹಂಗೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. 400 ರೂಪಾಯಿ ಡ್ರೆಸ್ ಎಲ್ಲ ಖಾಲಿ ಆಗಿದ್ವಂತೆ, ಅವೆಲ್ಲ ಚೆನ್ನಾಗಿದ್ವಂತೆ. ಇವಾಗ 650 ರೂಪಾಯಿ ಡ್ರೆಸ್ ಮಾತ್ರ ಇರೋದು, ಎಲ್ಲ ಖಾಲಿ ಆಗಿದ್ದಾವೆ ಇವಾಗ ಅಂತ ಹೇಳಿದರು. ಹಂಗಾಗಿ ನೋಡ್ತಾ ಇದ್ವಿ ಯಾವ ಚೆನ್ನಾಗಿದ್ದಾವೆ ಅಂತ. ಸುಮ್ಮನೆ ಹಂಗೆ ಹೋದ್ವಿ, ಚೆನ್ನಾಗಿದ್ರೆ ನೋಡೋಣ ತಗೊಳ್ಳೋಣ ಅಂತವ. ನೋಡ್ಕೊಂಡು ಬರೋಣ ಒಂದು ಸಲ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಸೀರೆನೂ ತರಿಸಿದ್ರಂತೆ. ಹಂಗಾಗಿ ಸೀರೆನೂ ತೋರಿಸ್ತಾ ಇದ್ದು ಚೆನ್ನಾಗಿದ್ವು ಎಲ್ಲ ಸೀರೆನೂ. ಹೆಣ್ಮಕ್ಳಿಗೆ ಸೀರೆ ಡ್ರೆಸ್ಸು ಅಂದ್ರೇ ಇಷ್ಟ ಅಲ್ವಾ, ಹಂಗಾಗಿ ಎಲ್ಲ ಸೀರೆ ಡ್ರೆಸ್ಸು ನೋಡ್ತಾ ಇದ್ರೆ ತಗೋಬೇಕು ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ತಗೊಳಕ್ಕೆ ಆಗಲ್ಲ. ನೋಡೋದ್ರೂ ಖುಷಿ ಪಡಬೇಕಲ್ವ, ಹಂಗಾಗಿ ಎಲ್ಲನೂ ನೋಡ್ತಾ ಇದ್ವಿ. ಎಲ್ಲ ಸೀರೆ ತಗೋಬಿಟ್ಟು ನೋಡಿದ್ವಿ ಇಬ್ರು. ಅವರು ಪಾಪ ಎಲ್ಲ ಸೀರೆನೂ ತೆಗೆದ್ಬಿಟ್ಟು ತೋರಿಸಿದ್ರು, ಈ ಥರ ಎಲ್ಲ ಇದ್ದಾವೆ ನೋಡಿ ತಗೊಳ್ಳೋದು ಅಂತವ. ಏನು ತಗೊಳ್ಳಿಲ್ಲ, ಹಂಗೆ ಹೋದ್ವಿ ನೋಡ್ಕೊಂಡು ಬರೋಣ ಏನೇನಿದ್ದಾವೆ ಅಂತವ. ಆಂಟಿಗೆ ಪರಿಚಯ ಇದ್ದವ್ರಂತೆ, ಹಂಗಾಗಿ ಬಂದ್ವಿ ಅಂಗಡಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಸುಮ್ಮನೆ.
ಅಲ್ಲಿಂದ ಹೊರಟ್ಬಿಟ್ಟು ಬಂದ್ವಿ ನಾವು. ದೀಪು ಫಾರಮ್ ಕೋಳಿ ತಗೊಬ ಅಂತ ಹೇಳಿದ್ರು ರಂಗನಾಥಪುರದಲ್ಲಿ. ತಗೊಂಡು ಬರೋಣ ಅಂತ ನೋಡಿದರೆ ಎಲ್ಲಿ ನೋಡಿದ್ರು ಫಾರಮ್ ಕೋಳಿ ಇರಲಿಲ್ಲ. ಆಮೇಲೆ ಆಂಟಿ ಮನೆಗೆ ಬಿಟ್ಬಿಟ್ಟು ದೀಪು ನಾನು ಇಬ್ಬರು ಬಂದ್ವಿ. ಬಿಡ್ಕಿನಹಳ್ಳಿ ಹತ್ರ ತೊಗೊಂಡು ಬಂದ್ವಿ ಇವಾಗ ಚಿಕನ್ನ. ಎಲ್ಲಿ ನೋಡಿದ್ರು ಫಾರಮ್ ಕೋಳಿ ಇಲ್ಲ, ಬರೀ ಬಾಯ್ಲರ್ ಕೋಳಿ ಮಾತ್ರ. ಹಂಗಾಗಿ ಇಲ್ಲಿ ಬಂದ್ವಿ ತಗೊಂಡು ಹೋಗೋಣ ಅಂತ. ಇವಾಗೆಲ್ಲ ತಗೊಂಡಾಯಿತು. ಇವಾಗ ಮನೆಗೆ ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ಗೆ. 1 kg 200 ಗ್ರಾಮ್ ಏನೋ ಇದೆ. ಹಂಗಾಗಿ ಅದಕ್ಕೆ 3 ಈರುಳ್ಳಿ, ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ, ಅರಿಶಿನ ಪುಡಿ, ಆಮೇಲೆ ಮೆಣಸಿನ್ಕಾಯಿ ಹಾಕೊಳ್ಳಿಲ್ಲ ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗಿ ಅದೇ ನಾವು ಫಸ್ಟೇ ಇದು ಹಸಿರು ಮೆಣಸಿನ್ಕಾಯಿ ತಿಂದು ಇನ್ನೂ ಗ್ಯಾಸ್ಟ್ರಿಕ್ ಅಲ್ವಾ, ಹಂಗಾಗಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತವ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿಲ್ಲ. ಹಂಗೆ ರುಬ್ಕೊಂಡು ಈರುಳ್ಳಿ ಖಾರ ಮಾಡ್ಕೊಂಡು ನಾನು ಫಸ್ಟು ಯಾವಾಗಲೂ ಈರುಳ್ಳಿ ಖಾರ ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕ್ತಾಯಿದ್ದೆ. ಇವತ್ತು ಚಿಕನ್ ಹಾಕ್ಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಬಿಡೋವರೆಗೂ ಬಿಟ್ಬಿಟ್ಟು ಆಮೇಲೆ ಈರುಳ್ಳಿ ಖಾರ ಹಾಕಿ ಒಂದು 5-6 ವಿಜಲ್ ಹಾಕಿಸ್ದೆ. ಇವಾಗೆಲ್ಲ ರೆಡಿ ಆಯಿತು ಈರುಳ್ಳಿ ಖಾರಕ್ಕೆ ಎಲ್ಲ. ಇವಾಗ ಕಾಯಿ ಖಾರ ರುಬ್ಕೊಳ್ಳೋಣ ಅಂತವ. ಬರೀ ನಾನು ರುಬ್ಕೊಳ್ಳೋದು ಕಾಯಿ ಕಡಲೆ ಮಾತ್ರ ಸಪ್ರೇಟಾಗಿ ರುಬ್ಕೊಳ್ತೀನಿ. ಎಲ್ಲರೂ ಅದ್ರ ಜೊತೆ ಖಾರ ಪುಡಿ, ಸಾಂಬಾರು ಪುಡಿ ಎಲ್ಲನೂ ಹಾಕ್ತಾರೆ. ನಾನು ಆ ಥರ ಹಾಕಲ್ಲ, ಸಪ್ರೇಟಾಗಿ ಹಾಕ್ತೀನಿ. ಈರುಳ್ಳಿ ಖಾರದಲ್ಲಿ ಬೇಯೋಷ್ಟರೊಳಗೆ ಪಾತ್ರೆ ತೊಳ್ಕೊಳ್ಳೋಣ ಅಂತವ ಪಾತ್ರೆ ತೊಳಿತಾ ಇದ್ದೆ. ಮತ್ತು ಲಾಸ್ಟಿಗೆ ಜಾಸ್ತಿ ಪಾತ್ರೆ ಆದರೆ ತೊಳೆಯೋಕ್ಕಾಗಲ್ವಲ್ಲ, ಹಂಗಾಗಿ ಇವಾಗಲೇ ತೊಳೆದು ಇಟ್ಕೊಳ್ತಾ ಇದ್ದೆ. ಇವಾಗ ಪಾತ್ರೆ ಎಲ್ಲ ತೊಳೆದಾಯಿತು. ಈರುಳ್ಳಿ ಖಾರದಲ್ಲಿ ಚಿಕನು ಬೆಂದಾಯಿತು. ಇವಾಗ ಅದಕ್ಕೆ ಕಾಯಿ ಖಾರ ಹುಯ್ಬೇಕಲ್ವಾ, ಹಂಗಾಗಿ ಕಾಯಿ ಖಾರ ಹುಯ್ಯೋಕ್ಕೆ ಅಂತವೆ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫಸ್ಟೇ ರುಬ್ಬಿಟ್ಕೊಂಡಿದ್ದೆ. ಇವಾಗೆಲ್ಲನೂ ಹಾಕ್ತಾಯಿದ್ದೀನಿ. ನಾನು ಬೆಳಗ್ಗೆನೇ ಸಾಂಬಾರು ಮಾಡೋಣ ಅಂತ ಇದ್ದೆ. ಆಮೇಲೆ ಬೆಳಗ್ಗೆ ನಾನು ಒಬ್ಬಳೇ ಅಲ್ವಾ, ಇನ್ನೇನು ಮಾಡೋದು, ಸಂಜೆನೇ ಮಾಡೋಣ ಅಂತ ಸುಮ್ಮನಾಗಿದ್ದೆ. ಆಮೇಲೆ ಹುಳಿಕಾಳು ಬಸ್ಸಾರು ಮಾಡೋಣ ಅಂದ್ಕೊಂಡೆ. ದೀಪು ಚಿಕನ್ ತಿನ್ನಂಗೈತೆ ಮಾಡಿಕೊಡು ಅಂತ ಹೇಳಿದರು. ಹುಳಿಕಾಳು ಬಸ್ಸಾರು ಮಾಡ್ತೀನಿಲ್ಲ, ರಸಮ್ ಮಾಡ್ತೀನಿ ಅಂತವ. ಬೇಡ, ಒಂದು 2 ದಿನ ಇಟ್ಕೊಂಡು ತಿನ್ಬೋದಲ್ಲ ಚಿಕನ್ ಸಾಂಬಾರು ಅಂತ ಹೇಳ್ಬಿಟ್ಟು ದೀಪು ಚಿಕನ್ ಸಾರೇ ಮಾಡೋಣ ಅಂತ ಅಂದರು. ಹಂಗಾಗಿ ಸರಿ ಆಯಿತು ಮಾಡ್ತೀನಿ ಅಂತ ಅಂದೆ. ಲಾಸ್ಟಿಗೆ ಇವಾಗ ಈರುಳ್ಳಿ ಕಾಯಿ ಖಾರ ಎಲ್ಲ ಹಾಕಾಯಿತು. ಅದ್ರ ಜೊತೆ ಸಾಂಬಾರು ಪುಡಿ, ಖಾರ ಪುಡಿ ಸಪ್ರೇಟಾಗಿ ಹಾಕ್ತೀನಿ ನಾನು. ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು, ಸಾಂಬಾರು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಲಾಸ್ಟಿಗೆ ಹಾಕ್ತೆ. ಇವಾಗ ಆಂಟಿ ಬಂದರು, ಹಂಗಾಗಿ ಆಂಟಿ ಹತ್ರ ಸ್ವಲ್ಪ ಎಣ್ಣೆ ಹಚ್ಚಿಸ್ಕೊಳ್ಳೋಣ. ತುಂಬ ದಿನ ಆಗಿತ್ತು ಎಣ್ಣೆ ಹಚ್ಚಿಸ್ಕೊಂಡು. ನಾನು ಹಚ್ಕೊಳ್ಳೋದು ಅಂದರೆ ಬೇಜಾರು ನನಗೆ ಎಣ್ಣೆನ. ಹಂಗಾಗಿ ಯಾರು ಸಿಕ್ಕಿದ್ರೆ ಸಾಕು ಎಣ್ಣೆ ಹಚ್ಚೋಕ್ಕೆ ಅಂತ ಕಾಯ್ತಾ ಇರ್ತೀನಿ. ಅದಕ್ಕೆ ಆಂಟಿ ಬಂದರು ಅಷ್ಟರೊಳಗೆ ಆಂಟಿ ಕೈಲಿ ಹಚ್ಚಿಸ್ಕೊಳ್ತಾ ಇದ್ದೆ. ಟೈಲರಿಂಗ್ ಕ್ಲಾಸಿಗೆ ಹೋದಾಗ್ಲಿಂದ ಕರೆಕ್ಟಾಗಿ ಎಣ್ಣೆನೇ ಹಚ್ಚಿರಲಿಲ್ಲ. ತಲೆಯೆಲ್ಲ ನೋವು ಬರೋದು, ಕಣ್ಣೆಲ್ಲ ಉರಿ ಆಗೋದು. ಹಂಗಾಗಿ ಕೈ ಎಣ್ಣೆನೂ ಹಾಕಲಿ ಅಂತ ಆಂಟಿ ಕೈ ಎಣ್ಣೆ ಕೊಟ್ಟು ಆಂಟಿ ಅಲ್ಲಿ ಕೈ ಎಣ್ಣೆ ಹಾಕಿ ತೊಡ್ತಾ ಇದ್ರೆ ನನಗೆ ನಿದ್ದೆ ಬರ್ತಾಯಿತ್ತು. ಇವಾಗ ಆಂಟಿ ಎಣ್ಣೆ ಹಚ್ಬಿಟ್ಟು ಹೋದ್ರು. ಊಟ ಮಾಡಬೇಕು, ಟೈಮ್ ಆಗುತ್ತೆ ಅಂತವ. 9:30 ಆಗಿತ್ತು ಊಟ ಮಾಡಬೇಕಾದ್ರೇ. ಚಿಕನ್ ಸಾಂಬಾರಿಗೆ ಮುದ್ದೆ ಮಾಡಿದ್ದೆ. ಮುದ್ದೆ ಚೆನ್ನಾಗಿರುತ್ತಲ್ವ ಚಿಕನ್ ಸಾಂಬಾರಿಗೆ, ಹಂಗಾಗಿ ಮನೆಯಿಂದ ಸೌತೆಕಾಯಿ ಕೊಟ್ಟು ಕಳಿಸಿದ್ರು. ಆ ಸೌತೆಕಾಯಿ ಕೊಯ್ದುಬಿಟ್ಟು ಚಿಕನ್ ಸಾಂಬಾರು ಮತ್ತು ಮುದ್ದೆ ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ. ದೀಪುನು ಅವಾಗಿಂದ ಹೊಟ್ಟೆ ಹಸಿ ಅಂತ ಹೇಳ್ತಾಯಿದ್ರು. ಹಂಗಾಗಿ ನನಗೂ ತುಂಬ ಹೊಟ್ಟೆ ಹಸಿತಿತ್ತು. ಊಟಕ್ಕೆ ಕೂತ್ಕೊಂಡ್ವಿ, ಊಟ ಮಾಡೋಣ ಅಂತ. ಇವಾಗ ಊಟ ಎಲ್ಲ ಮಾಡಿ ಎಲ್ಲ ಮುಗಿಸಿ ಟೈಲರಿಂಗ್ ಕ್ಲಾಸಲ್ಲೇ ಮಾರ್ಕ್ ಮಾಡ್ಕೊಬಂದಿದ್ದೆ ಲೈನಿಂಗಿಗೆ. ಡ್ರೆಸ್ ಹೊಲಿಯೋಣ ಅಂತವ, ಅದನ್ನು ಕಟ್ ಮಾಡ್ತಾಯಿದ್ದೆ. ಇವಾಗ ಹೊಲಿಯೋಕ್ಕಂತೂ ಆಗಲ್ಲ, ಇವಾಗಲೇ ಟೈಮ್ ಆಗಿತ್ತು. ನಾನು ಕೂತಾಗಲೇ 10:30 ಹತ್ರ ಆಗಿತ್ತು. ಅದಕ್ಕೆ ಇವಾಗ ಕಟ್ ಮಾಡಿಬಿಟ್ಟು ಇಡೋಣ ತೋಳೆಲ್ಲನೂ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಡ್ತಾಯಿದ್ದೆ. ಎಷ್ಟಾಗುತ್ತೆ ಅಷ್ಟು ಹೊಲಿತೀನಿ. ಇವಾಗ ಬೆಳಗ್ಗೆ ಎದ್ದು ಹೊಲಿಬೇಕು. ಹೊಲ್ದಾದ್ಮೇಲೆ ತೋರಿಸ್ತೀನಿ ನಿಮಗೆ ಹೆಂಗೆ ಹೊಲ್ದಿದ್ದೀನಿ ಅಂತ ಒಂದು ಸಲ, ಯಾವ ಥರ ಹೊಲ್ದಿದ್ದೀನಿ ಅಂತವ. ಫ್ರೆಂಡ್ಸ್, ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.